ಇನ್ನು ಬಹಳ ಚರ್ಚೆ ಆಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ. ಅವರನ್ನ ಹೋಗಿ ಭೇಟಿಯಾಗಿದ್ದಾರೆ. ಎಲ್ಲವೂ ಕೂಡ ಇತ್ಯರ್ಥ ಆಯಿತು ಅನ್ನುವಷ್ಟರಲ್ಲ. ನಾಗಲೇ ಹೇಳ್ತಾ ಇದೆ, ಕೀ ಅಲ್ಲಿದೆ, ಗೊಂಬೆ ಇಲ್ಲಿದೆ. ಸೊ ಕೀ ಹಾಕಿ ಗೊಂಬೆಗೆ ಕೀ ಕೊಡಬೇಕು, ಅವಾಗ ಆಡುತ್ತೆ, ಇಲ್ಲದಿದ್ರೆ ಆಡೋದಿಲ್ಲ. ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯನವರು ಆಡ್ತಾ ಇದ್ದಂಥ ಮಾತುಗಳು ಒಂದು ಕಡೆಗಿತ್ತು. ಆ ಮಾತುಗಳು ಸ್ಟ್ರೈಟ್ ಹಿಟ್ ಆಗಿತ್ತು. 5 ವರ್ಷ ನಾನೇ ಇರ್ತೀನಿ, ಮುಂದಿನ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ. ಆದರೆ ಈಗ ಒಂಚೂರು ಸಾಫ್ಟ್ ಆಗಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ನಿಜವಾಗ್ಲೂನಾ ಅಥವಾ ಇದು ಕೂಡ ಹೊಸ ವರ್ಷನಾ? ಏನು ಬೇಕಾದರೂ ಆಗ್ಬೋದಪ್ಪ ರಾಜಕೀಯದಲ್ಲಿ. ಡೀಟೇಲ್ಸ್ ನೋಡಿ. ಹೈಕಮಾಂಡ್ ಹೇಳ್ದಂತೆ ನಡ್ಕೊಳ್ತೇನೆ, ಬದಲಾಯ್ತಾ ಸಿದ್ದರಾಮಯ್ಯ ಕ್ಲೈಮ್. ಸಾಫ್ಟ್ ಆದ್ರ ಸಿಎಂ ಸಿದ್ದರಾಮಯ್ಯ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಗೊಂದಲ ಮುಂದುವರೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯಿಂದ ಬೆಂಗಳೂರಿಗೆ ಬಂದು ಇದಕ್ಕೊಂದು ಪರಿಹಾರ ಸಿಗಬಹುದು ಅಂತ ಕಾಂಗ್ರೆಸ್ಸಿಗರು ಕಾತುರತೆಯಿಂದ ಕಾಯ್ತಿದ್ರು. ಆದರೆ ಅವರಿಗೆಲ್ಲ ನಿರಾಸೆಯಾಗಿದೆ. ಖರ್ಗೆ ಮದ್ದರಿಯಬಹುದು ಅಂತ ಭಾವಿಸಲಾಗಿತ್ತಾದ್ರೂ ಸದ್ಯಕ್ಕಂತೂ ಯಾವುದೂ ಆಗಿಲ್ಲ. ಪವರ್ ಫೈಟ್ ಮತ್ತಷ್ಟು ಉಲ್ಬಣಗೊಂಡಿದೆ, ಮತ್ತಷ್ಟು ಜಟಿಲಗೊಳ್ತಿದೆ. ಸಿದ್ದರಾಮಯ್ಯರನ್ನ ಕರೆಸಿ ಮಾತನಾಡಿರುವ ಮಲ್ಲಿಕಾರ್ಜುನ ಖರ್ಗೆ ಗುದ್ದಾಟಕ್ಕೆ ಬ್ರೇಕ್ ಹಾಕುವ ಲೆಕ್ಕಾಚಾರ ಇತ್ತು. ಆದರೆ ನಿನ್ನೆ ಖರ್ಗೆ ಆಡಿದ ಮಾತುಗಳಲ್ಲಿ ಅಸಹಾಯಕತೆ ಎದ್ದು ಕಾಣ್ತಿತ್ತು. ನಾನು ಹೇಳೋದೇನೂ ಇಲ್ಲ, ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ರಾಹುಲ್ ಸೋನಿಯಾ ಕಡೆ ಬೊಟ್ಟು ಮಾಡಿದ್ರು. ಆದರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಕಾಂಗ್ರೆಸ್ನಲ್ಲಿ ಶುರುವಾಗಿರುವ ನಾಯಕತ್ವ ಗೊಂದಲದ ಬಿಕ್ಕಟ್ಟಿನ ಸ್ಥಿತಿ ದಿನ ಕಳೆದಂತೆ ಕಠಿಣಗೊಳ್ತಿದೆ. ಡಿಕೆಶಿ ಜೊತೆಗಿನ ಗದ್ದುಗೆ ಗುದ್ದಾಟದಲ್ಲಿ ಸಿಎಂ ಸಾಫ್ಟ್ ಆದ್ರ ಎಂಬ ಪ್ರಶ್ನೆ ಉದ್ಭವಿಸಿದೆ. ಇವತ್ತು ಸಿಎಂ ಹೇಳಿದ ಮಾತು ನೋಡಿದ್ರೆ ಹಾಗೆ ಅನ್ನಿಸ್ತಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಹೇಳಿದಂತೆ ನಡ್ಕೊಳ್ತೇನೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ಕೊಳ್ತೇನೆ. ಹೈಕಮಾಂಡ್ ಹೇಳಿದ್ರೆ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡು ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು. ಬದಲಾಯ್ತು ಸಿಎಂ ಸಿದ್ದರಾಮಯ್ಯ ಮಾತಿನ ಧಾಟಿ. ನಾನೇ 5 ವರ್ಷ ಸಿಎಂ ಅಂದಿದ್ದ ಸಿದ್ದು ಈಗ ಸಾಫ್ಟ್. ನಿನ್ನೆ ಮೊನ್ನೆಯವರೆಗೂ ನಾನೇ ಫುಲ್ ಟರ್ಮ್ ಸಿಎಂ, ಮುಂದಿನ ಬಜೆಟ್ ಮಂಡಿಸೋದು ನಾನೇ ಅಂತ ಘಂಟಾಘೋಷವಾಗಿ ಹೇಳಿದ್ರು. ಆದ್ರೆ ಯಾವಾಗ ಖರ್ಗೆ ಭೇಟಿಯಾಗಿ ಹೊರಬಂದ್ರು ಮಾತಿನ ಧಾಟಿ ಬದಲಾಗಿದೆ. ನಾನೇ 5 ವರ್ಷ ಸಿಎಂ ಅಂತಿದ್ದ ಸಿಎಂ ಇದೀಗ ಸಾಫ್ಟ್ ಆಗಿದ್ದಾರೆ. ಹೈಕಮಾಂಡ್ ಮುಂದುವರಿಯಿರಿ ಅಂದ್ರೆ ನಾನೇ ಮುಂದುವರಿತೀನಿ. ಸಿದ್ದರಾಮಯ್ಯ ಹೇಳಿಕೆ ತಂತ್ರಗಾರಿಕೆಯೋ ದಿಕ್ಕು ಬದಲಿಸುವ ಆಟವೋ ಅನ್ನೋ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನೂ ನಾನೇ ಮಂಡಿಸ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನೂ ನಾನೇ ಮಂಡಿಸ್ತೀನಿ. ಹೈಕಮಾಂಡ್ನವರು ಹೇಳಿದಾರ? ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. 17ನೇ ಬಜೆಟ್ ನಾನೇ ಮಂಡಿಸ್ತೇನೆ, ನಾನೇ 5 ವರ್ಷ ಸಿಎಂ ಆಗಿ ಮುಂದುವರಿತೇನೆ. ಇದು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತ ಹೇಳಿಕೆ. ಅದಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ರು, 17ನೇ ಬಜೆಟನ್ನು ನಾನು ಮಂಡಿಸ್ತೇನೆ ಅಂತ. ಅದಾದ ಬಳಿಕ ಚಾಮರಾಜನಗರಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಫುಲ್ ಟರ್ಮ್ ಸಿಎಂ ಚರ್ಚೆ ಏನಿದೆ ಅದು ಅನವಶ್ಯಕ ಅಂತ ಗರಂ ಆಗಿದ್ರು. ಈಗ ಸಿದ್ದರಾಮಯ್ಯನವರು ಈ ಫುಲ್ ಟರ್ಮ್ ವಿಚಾರದಲ್ಲಿ ಸಾಫ್ಟ್ ಆದಂತೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಡಿಕೆ ಶಿವಕುಮಾರ್ ಬದ್ಧ ಆಗಿರಬೇಕು, ನಾನು ಕೂಡ ಬದ್ಧ ಆಗಿರಬೇಕು. ಹೈಕಮಾಂಡ್ ನೀವೇ ಮುಂದುವರಿಯಿರಿ ಅಂತ ಹೇಳಿದ್ರೆ ನಾನು ಮುಂದುವರಿತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ ಎದುರಾಳಿಗಳನ್ನು ದಿಕ್ಕು ತಪ್ಪಿಸುವಂತಹ ಹೇಳಿಕೆನೋ ಅಥವಾ ತಮ್ಮ ಸ್ಟ್ರಾಟಜಿಯ ಒಂದು ಭಾಗನೋ ಏನು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗತ್ತೆ. ಒಂದಂತೂ ಸತ್ಯ, ಸಿಎಂ ಸಿದ್ದರಾಮಯ್ಯ ಅವರು ಎದುರಾಳಿಗಳನ್ನು ಒಂದು ರೀತಿಯಲ್ಲಿ ಚಿತ್ತು ಮಾಡುವ ರೀತಿಯಲ್ಲಿ ಒಳಗಡೆ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನೊಳಗಡೆ ಮಾತನಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅದು ಯಾವಾಗ ಹೊರಗಡೆ ಬರುತ್ತೆ ಮತ್ತೆ ಈ ಆಟದಲ್ಲಿ ಯಾರು ಸಕ್ಸಸ್ ಆಗ್ತಾರೆ ಕಾದ್ ನೋಡಬೇಕಿದೆ. ಸಿಎಂ ಹೇಳಿದ ಮೇಲೆ ಮುಗಿತು, ಅದೇ ವೇದವಾಕ್ಯ. ಇನ್ನು ಸಿದ್ದರಾಮಯ್ಯ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ ಸಿಎಂ ಹೇಳಿದ ಮೇಲೆ ಮುಗಿತು, ಅದೇ ವೇದವಾಕ್ಯ ಎಂದಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ ಹೇಳಿದ್ರು ಸರ್, ಒಂದು ಮಾತು ಹೈಕಮಾಂಡ್ ಹೇಳಿದ್ರೆ ಎಲ್ಲೋ ಮುಗಿಯುತ್ತೆ, ಡಿಕೆ ಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅನ್ನೋ ಮಾತನ್ನ ಸರ್ ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಡಿಕೆ ಬಣದ ಸೆಕೆಂಡ್ ರೌಂಡ್ ದೆಹಲಿ ಪರೇಡ್. ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಭಾರೀ ಅಸಮಾಧಾನ. ಸಿಎಂ ಡಿಸಿಎಂ ನಡುವೆ ಬಣದ ಪಾಲಿಟಿಕ್ಸ್ ಜೋರಾದ ಬೆನ್ನಲ್ಲೇ ದೆಹಲಿಗೆ ಡಿಕೆ ಬಣದ 2ನೇ ಬ್ಯಾಚ್ ತೆರಳಿದ್ದು ಸಿದ್ದು ಕ್ಯಾಂಪ್ ಅಸಮಾಧಾನಗೊಂಡಿದೆ. ಹೈಕಮಾಂಡ್ ಸೂಚನೆ ಮೀರಿ ಮತ್ತೆ ದೆಹಲಿಗೆ ಹೋಗಿದ್ದಕ್ಕೆ ಸಿಟ್ಟಾಗಿದ್ದಾರೆ. ಸುರ್ಜೇವಾಲಾ ವಾರ್ನಿಂಗು ಕ್ಯಾರೆ ಅನ್ನದ ಡಿಕೆ ಬಣ ದೆಹಲಿಗೆ ಭೇಟಿ ನೀಡಿ ಸಿಎಂ ಬಣದ ಪಿತ್ತ ನೆತ್ತಿಗೇರಿಸಿದೆ. ಇನ್ನು ಶೀಘ್ರದಲ್ಲೇ ಸಿದ್ದರಾಮಯ್ಯ ಬಣ ಮತ್ತೊಂದು ಸಭೆ ಸಾಧ್ಯತೆ ಇದೆ ಎನ್ನಲಾಗ್ತಿದೆ.
ಈಗ ಸುಮ್ಮನಿದ್ರೆ ಮುಂದೆ ಕಷ್ಟಕಾಲ ಕಟ್ಟಿಟ್ಟ ಬುತ್ತಿ. ಮುಂದಿನ ಕಾರ್ಯತಂತ್ರ ಕಾರ್ಯಗತಗೊಳಿಸಿಕೊಳ್ಳಲು ಚಿಂತನೆ ನಡೆಸುತ್ತಿದೆ ಎನ್ನಲಾಗ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ವರ್ತನೆಗೆ ಸಿಎಂ ಸಿದ್ದರಾಮಯ್ಯನವರ ಬಣ ಆಕ್ರೋಶಗೊಂಡಿದೆ. ಸುರ್ಜೇವಾಲಾ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಕೂಡ ಡಿಕೆ ಶಿವಕುಮಾರ್ ಬಣದವರು ದೆಹಲಿ ಪೆರೇಡ್ ಮಾಡುವ ಮೂಲಕ ಸಿದ್ದರಾಮಯ್ಯ ಬಣದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹೀಗಾಗಿ ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೋದು ಬೇಡ, ಹೀಗೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಮತ್ತಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಬಣ ಲೆಕ್ಕಾಚಾರ ಹಾಕ್ತಿದೆ. ಹಾಗಾಗಿ ಶೀಘ್ರವೇ ಇನ್ನೊಂದು ಸಭೆಯನ್ನು ಮಾಡಿ ಡಿಕೆ ಶಿವಕುಮಾರ್ ಬಣಕ್ಕೆ ಟಕ್ಕರ್ ಕೊಡುವಂತಹ ಸಾಧ್ಯತೆ ಇದೆ. ದೆಹಲಿಗೆ ಆಪ್ತರನ್ನ ಕಳಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಸೈಲೆಂಟ್ ಗೇಮ್ ಆಡ್ತಾ ಇದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಗೇಮ್ ಮಾಡ್ತಿದ್ದಾರೆ. ಆಪ್ತ ಸಚಿವರ ಜೊತೆ ಸಿಎಂ ಬೆಳಬೆಳಗ್ಗೆ ಮೀಟಿಂಗ್ ನಡೆಸಿದ್ದಾರೆ. ಸಚಿವ ಪರಮೇಶ್ವರ್, ಮಹದೇವಪ್ಪ, ಜಮೀರ್ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಿದ್ದಾರೆ. ಸಂಧಾನಕಾರರಾದ ಸೋನಿಯಾ ಆಪ್ತ ಜಾರ್ಜ್ ಇಬ್ಬನ ಅಭಿಪ್ರಾಯ ಬೇಡಿಕೆ ಖರ್ಗೆಗೆ ರವಾನೆ. ಕಾಂಗ್ರೆಸ್ ಪಡಸಾಲಿಯಲ್ಲಿ ಅಧಿಕಾರದ ಮೇಲಾಟ ತೀವ್ರಗೊಂಡಿದ್ದು, ಸಂಗ್ರಾಮಕ್ಕೆ ವಿರಾಮ ಯಾವಾಗ ಬೀಳುತ್ತೆ ಅನ್ನುವುದು ಸದ್ಯದ ಕುತೂಹಲವಾಗಿದೆ. ಸಿಎಂ ಸಿದ್ದು ಎದುರು ಪಟ್ಟದಾಟದ ನಡುವೆ ಡಿಸಿಎಂ ಡಿಕೆಶಿ ಹೊಸ ದಾಳ ಉರುಳಿಸಿದ್ದಾರೆ. ಈ ಮಧ್ಯೆ ಡಿಕೆಶಿ ಜಾರ್ಜ್ ಜೊತೆ ನಿನ್ನೆ ರಾತ್ರಿ ರಹಸ್ಯ ಸಭೆ ನಡೆಸಿದ್ದಾರೆ. ಖರ್ಗೆ ಬೆಂಗಳೂರಿಗೆ ಬಂದರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿಲ್ಲ. ತಮ್ಮ ನಿವಾಸದಿಂದ 100 ಮೀಟರ್ ಅಂತರದಲ್ಲಿದ್ದರೂ ಡಿಸಿಎಂ ಅತ್ತ ತಲೆಯೂ ಹಾಕಿಲ್ಲ. ಆದರೆ ಜಾರ್ಜ್ ನಿವಾಸಕ್ಕೆ ಡಿಸಿಎಂ ಡಿಕೆಶಿ ಭೇಟಿ ನೀಡಿ ಮಾತುಕತೆ ನಡೆಸಿರುವುದು ಹಲವು ಲೆಕ್ಕಾಚಾರಗಳಿಗೆ ಪುಷ್ಟಿ ನೀಡಿದೆ. ಸಂಧಾನಕಾರರಾಗ್ತಾರಾ ಜಾರ್ಜ್? ಕಾಂಗ್ರೆಸ್ನಲ್ಲಿ ಜೋರಾದ ಪವರ್ ಶೇರಿಂಗ್ ಕಚ್ಚಾಟ. ಸಂಧಾನಕಾರರಾಗ್ತಾರಾ ಸೋನಿಯಾ ಗಾಂಧಿ ಆಪ್ತ ಸಚಿವ ಜಾರ್ಜ್? ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ಹೆಚ್ಚು ಗುರುತಿಸಿಕೊಂಡ್ರು ಹೈಕಮಾಂಡ್ ನಿಷ್ಠ. ನಿನ್ನೆ ಒಂದೇ ದಿನ 3 ನಾಯಕರ ಭೇಟಿ ಮಾಡಿದ ಕೆಜೆ ಜಾರ್ಜ್. ಸಿಎಂ ಮಲ್ಲಿಕಾರ್ಜುನ ಖರ್ಗೆ, ಡಿಕೆಶಿ ಜೊತೆ ಜಾರ್ಜ್ ಮಾತುಕತೆ. ಸಿದ್ದು ಕ್ಯಾಂಪ್, ಡಿಕೆಶಿ ಕ್ಯಾಂಪ್ ಮೂಡ್ ಸ್ಟಡಿ ಮಾಡಿದ್ರ ಜಾರ್ಜ್. ಸಿಎಂ ಡಿಸಿಎಂ ಅಭಿಪ್ರಾಯ ಖರ್ಗೆ ಗಮನಕ್ಕೆ ತಂದಿರುವ ಜಾರ್ಜ್. ಹೈಕಮಾಂಡ್ ಜೊತೆಗೂ ವಾಸ್ತವ ಸ್ಥಿತಿ ಬಗ್ಗೆ ಜಾರ್ಜ್ ಮಾತನಾಡುವ ಸಾಧ್ಯತೆ. ನಿನ್ನೆಯ ಸಭೆಯ ಬಗ್ಗೆ ಯಾದಗಿರಿಯಲ್ಲಿ ಪ್ರತಿಕ್ರಿಯಿಸಿದ ಜಾರ್ಜ್, ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಡಿಕೆಶಿ ಅವರನ್ನ ನಾನು ಮನವೊಲಿಸಲು ಹೋಗಿದ್ದು ಎನ್ನುವುದು ಸುಳ್ಳು ಎಂದಿದ್ದಾರೆ. ಎಐಸಿಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡಲಿಲ್ಲ. ನಾವು ಡಿಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದ್ವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ವಿ ಹೊರತು ಎಐಸಿಸಿ ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅದರ ವಿಚಾರ ನನಗೆ ರೆಸ್ಪಾನ್ಸಿಬಿಲಿಟಿ ಏನಿಲ್ಲ. ಸಿಎಂ ಪ್ರತಿನಿಧಿ ಇಲ್ಲ, ಎಐಸಿಸಿ ಪ್ರತಿನಿಧಿ ಇಲ್ಲ. ನಾವು ವೈಯಕ್ತಿಕವಾಗಿ ನನ್ನ ಕೊಲೀಗು, ನಾವು ಡಿಸಿಎಂ ಆಗಾಗ ಮೀಟ್ ಮಾಡ್ತಾ ಇರ್ತೀವಿ. ನಾನು ಯಾರು ಹೇಳಲಿಕ್ಕೆ? ಹೈ ಪಡಸಾಲಿಯಲ್ಲೂ ಬಿಕ್ಕಟ್ಟು ಶಮನಗೊಳ್ಳಲ್ವಾ? ಹೊಸ ದಾಳ ಉರುಳಿಸಲು ಮುಂದಾಗುತ್ತಾ ಹೈಕಮಾಂಡ್? ಕಾಂಗ್ರೆಸ್ ಪಟ್ಟ ಗುದ್ದಾಟ ಹೈಕಮಾಂಡ್ ತಲುಪಿದೆ. ರಾಹುಲ್, ಸೋನಿಯಾ ಗಾಂಧಿ ಕಡೆ ಖರ್ಗೆ ಬೊಟ್ಟು ಮಾಡಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಅಂಗಳದಲ್ಲೂ ಬಿಕ್ಕಟ್ಟು ಶಮನಗೊಳ್ಳದಿದ್ರೆ ಹೈಕಮಾಂಡ್ ಹೊಸ ದಾಳ ಉರುಳಿಸುವ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಬಣ ಸಂಧಾನಕ್ಕೆ ಒಪ್ಪದೆ ಹೋದ್ರೆ 3ನೇ ಆಪ್ಷನ್ ಇಟ್ಟುಕೊಂಡಿದೆ ಎನ್ನಲಾಗ್ತಿದೆ. ಇಬ್ಬರ ಜಗಳದಲ್ಲಿ 3ನೇವರನ್ನ ಎಂಟ್ರಿ ಮಾಡಿಸುವ ಪ್ಲಾನ್ ಮಾಡಿಕೊಂಡಿದೆ ಎನ್ನಲಾಗ್ತಿದೆ. ಹೈಕಮಾಂಡ್ ಮುಂದಿರುವ ಆಪ್ಷನ್ ಏನು ಅನ್ನೋದು ಇಲ್ಲಿದೆ. ಹೈಕಮಾಂಡ್ ಮುಂದಿರುವ ಆಯ್ಕೆಗಳು: ಕುರ್ಚಿ ಕದನಕ್ಕೆ ಸ್ವಲ್ಪ ದಿನ ಬ್ರೇಕ್ ಹಾಕಬಹುದು. ಹೈಕಮಾಂಡ್ ನಿರ್ಧಾರ ಮಾಡೋವರೆಗೂ ಯಾರು ಮಾತನಾಡದಂತೆ ವಾರ್ನಿಂಗ್. ಅಧಿಕಾರ ಹಂಚಿಕೆ ಬಗ್ಗೆ ಮೊದಲಿನ ಮಾತುಕತೆ ರೀತಿ ನಿರ್ಧಾರ ಕೈಗೊಳ್ಳಬಹುದು. ದೆಹಲಿಗೆ ಸಿಎಂ ಡಿಸಿಎಂ ಕರೆಸಿ ಸಂಧಾನ ಸೂತ್ರಕ್ಕೆ ಒಪ್ಪಿಕೊಳ್ಳಬಹುದು. ಸಂಧಾನಕ್ಕೆ ಇಬ್ಬರು ಒಪ್ಪದಿದ್ರೆ 3ನೇ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಅಚ್ಚರಿ ಕೊಡಬಹುದು. ಬಣಗಲಾಟೆ ಅತಿರೇಕಕ್ಕೆ ಹೋದ್ರೆ ದಲಿತ ಸಿಎಂ ಅಸ್ತ್ರವನ್ನೇ ಬಳಸಬಹುದು. ಯಾವುದೇ ಬಣದಲ್ಲಿ ಗುರುತಿಸಿಕೊಳ್ಳದ ಹೈಕಮಾಂಡ್ ನಿಷ್ಠನನ್ನ ತಂದು ಕೂರಿಸಬಹುದು. ಒಟ್ನಲ್ಲಿ ಸಿದ್ದರಾಮಯ್ಯ ಇವತ್ತಿನ ಹೇಳಿಕೆ ನೋಡಿದ್ರೆ ಸಾಫ್ಟ್ ಆದಂತೆ ಕಾಣ್ತಿದೆ. ಆದ್ರೆ ಸಾಫ್ಟ್ ಆಗಿರೋ ಹಿಂದೆ ಇರೋ ತಂತ್ರ ಏನು, ದಿಕ್ಕು ಬದಲಿಸುವ ಪ್ಲಾನ ಅನ್ನೋದು ಕುತೂಹಲ. ದೆಹಲಿ ಅಂಗಳಕ್ಕೆ ಹೋಗಿರುವ ಕುರ್ಚಿ ಕದನದ ಕಿಚ್ಚು ಯಾವ ತಿರುವು ಪಡ್ಕೊಳ್ಳುತ್ತೆ ನೋಡಬೇಕು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.